ಅಲ್ಲ ಗುರು, ನನಗೆ ಕೆಲವೊಂದಷ್ಟು ಡೌಟ್‌ಗಳು. ಈ ಕಲ್ಲು ತೂರಾಟ ಮಾಡುವ ಸ್ಪರ್ಧೆಗೆ ಪ್ರಾಯೋಜಕರು ಮತ್ತು ಆಯೋಜಕರು ಯಾರಾಗಿರ್ತಾರೆ? ಇಂತಹ ಕಲ್ಲು ತೂರಾಟ ಮಾಡುವ ಸ್ಪರ್ಧೆಯಲ್ಲಿರುವಂತಹ ಆಟಗಾರರಿಗೆಲ್ಲ ತರಬೇತಿಯನ್ನು ನೀಡುವಂತಹ ಕೋಚ್‌ಗಳು ಯಾವ ಯಾವ ದೇಶದಿಂದ ಬರ್ತಾರೆ? ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಆಟಗಾರರಿಗೆಲ್ಲ ತರಬೇತಿಯನ್ನು ನೀಡುವಂತಹ ಕೋಚಿಂಗ್ ಸೆಂಟರ್‌ಗಳು ಎಲ್ಲೆಲ್ಲಿರ್ತವೆ? ಇಂತಹ ಆಟಗಳಲ್ಲಿ ಭಾಗವಹಿಸೋದಕ್ಕೆ ಏನಾದ್ರೂ ಏಜ್ ಲಿಮಿಟ್ ಅನ್ನೋದೇನಾದ್ರೂ ಇದೆಯಾ? ಇಂತಹ ಕಲ್ಲು ತೂರಾಟ ನಡೆಸುವಂತಹ ಆಟದಲ್ಲಿ ಭಾಗವಹಿಸಿ ಏನಾದ್ರೂ ಆಟದಲ್ಲಿ ಗೆದ್ರೆ ಎಷ್ಟೆಷ್ಟು ಬಹುಮಾನವನ್ನ ನೀಡಬಹುದು? ಏನೆಲ್ಲ ಬಹುಮಾನವನ್ನ ನೀಡಬಹುದು? ಒಂದಂತೂ ಮಾತು ಸತ್ಯವಾಗಿ ಹೇಳ್ತೀನಿ ಕೇಳಿ. ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸುವ ಸ್ಪರ್ಧೆಯ ಏನಾದ್ರೂ ಅಪ್ಪಿ-ತಪ್ಪಿ ಇಂಟರ್‌ನ್ಯಾಷನಲ್ ಲೆವೆಲ್‌ಗೆ ರೆಕಾಗ್ನೈಸ್ ಆಯ್ತು ಅಂತಂದ್ರೆ, ಪ್ರಪಂಚದಾದ್ಯಂತ ಆಟಗಾರರಿಗೆ ಬರ ಅನ್ನೋದೇ ಇರೋದಿಲ್ಲ. ರೀ, ಬೇಕಾದ್ರೆ ಇಡೀ ಪ್ರಪಂಚಕ್ಕೆ ನಮ್ಮ ಭಾರತದಿಂದಲೇನೆ ಆಟಗಾರರನ್ನ ಎಕ್ಸ್‌ಪೋರ್ಟ್ ಮಾಡ್ಬೋದು. ನೀವೆಲ್ಲ ಒಂದು ಉಗ್ರವಾದ ಹೋರಾಟವನ್ನ ನಡೆಸಿ. ಏನಂತ? ಮುಂದಿನ ಒಲಿಂಪಿಕ್ಸ್‌ಗೆ ಕಲ್ಲು ತೂರಾಟ ಮಾಡುವ ಸ್ಪರ್ಧೆಯನ್ನ ಅಧಿಕೃತವಾಗಿ ಒಂದು ಆಟ ಅಂತ ರೆಕಾಗ್ನೈಸ್ ಮಾಡಿ, ಮುಂದಿನ ಒಲಿಂಪಿಕ್ಸ್‌ನಲ್ಲಿ ಕಲ್ಲು ತೂರಾಟ ಸ್ಪರ್ಧೆಯನ್ನ ಆಟವನ್ನ ಆಡಿಸ್ಲೇಬೇಕು ಅಂತ. ರೀ, ನಮ್ಮ ದೇಶದ ಸಾಲ ಇದೆಯಲ್ಲ, ಆ ದೇಶದ ಸಾಲವನ್ನ ತೀರಿಸ್ಬಿಡ್ತಾರೆ ಚಿನ್ನದ ಪದಕಗಳನ್ನ ಗೆದ್ದು.